Let us ignite the knowledge, my dear children. Without wasting our time, let me start today's video. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಆ್ಯನ್ಯುವಲ್ ಎಕ್ಸಾಮಿಗೆ ಅಂತ ಕೇಳ್ತಿದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗೂ ಕೆಲವೊಬ್ಬರು ಒಂದು ವಿಡಿಯೋಗೆ ಕಮೆಂಟನ್ನು ಹಾಕಿದ್ರು. ಆ ಕಮೆಂಟಿನ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ಮುಂದೆ ಹೋಗ್ತೇನೆ. ಸರ್ ಡೋಂಟ್ ಮಿಸ್ಗೈಡ್ ದ ಚಿಲ್ಡ್ರನ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ನನ್ನ ಪ್ರತಿಯೊಂದು ವಿಡಿಯೋ ಅದು ನನ್ನ ಮನೆಯ ಮಾತಾಗಿರಲ್ಲ, ನನ್ನ ಸ್ವಂತಿಕೆಯ ಮಾತಾಗಿರಲ್ಲ. ದಯವಿಟ್ಟು ಅದನ್ನು ಮೊದಲು ತಿಳ್ಕೊಳ್ಳಿ, ಆಯಿತಾ. ಫುಲ್ ಕನ್ಫರ್ಮೇಷನ್ ಮಾಡಿಕೊಂಡು PUC ಬೋರ್ಡಿಂದ ಬಂದಂಥ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಮುಂದೆ ಕಟ್ ಪೀಸಾಗಿ ಇಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ಹೋಪ್ ಯು ಅಂಡರ್ಸ್ಟುಡ್. ಯಾಕಂದರೆ ಬಹಳ ಜನ ಡೌಟಲ್ಲೇ ವಿಡಿಯೋ ನೋಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾನೋ ಅಥವಾ ನಿಜ ಹೇಳ್ತಾನೋ ಅಂತ. ಪ್ರತಿಯೊಂದು ಮಾತು ನಾನು ಹೇಳುತ್ತಿರುವಂಥದ್ದು ಅದು ನಿಜವಾದ ಮಾತುಗಳೇ, PUC ಬೋರ್ಡಿನ ಮಾತುಗಳು ಆಗಿರ್ತವೆ. ಎನಿಹೋ ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸಬ್ಜೆಕ್ಟ್ ಇಂಗ್ಲೀಷಿನ ಮೇಲೆ ಆಯಿತಾ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸು ಇವೇ ಆ್ಯನ್ಯುವಲ್ ಎಕ್ಸಾಮಿಗೆ ಬರೆದು ಇಟ್ಕೊಂಬಿಡಿ, ಆಯಿತಾ. 2 ಮಾರ್ಕ್ಸು ಫಿಕ್ಸ್ ಅಂದರೆ ಫಿಕ್ಸ್ ಕ್ವಶನ್ಸು. ಯಾವ ಪಾಠಗಳಿಂದ ಬರುತ್ತೆ, ಎಷ್ಟು ಪಾಠ ಓದಬೇಕು ಸರ್ 2 ಮಾರ್ಕ್ಸ್ ಔಟ್ ನಾವು ತೆಗಿಬೇಕು ಅಂದರೆ ಈ ವಿಡಿಯೋನ ತಪ್ಪದೇ ತಾವುಗಳು ನೋಡಬೇಕು. ಹಾಗಿದ್ದರೆ ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಮ್ಮ ಚಾಪ್ಟರ್ ಬರುವಂಥದ್ದು 2 ಮಾರ್ಕ್ಸಿನ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ ಅದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆಗಿರುತ್ತೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೂ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಡಸ್ ಮೈ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಇನ್ ಎಕ್ಸಾಮ್, ಈ ಪ್ರಶ್ನೆ ಹಾಕೊಳ್ಳಿ ಫಸ್ಟು. ಡಸ್ ಮೈ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಇನ್ ಎಕ್ಸಾಮ್ ಅಂತ ಯಾವ ರೀತಿಯಾಗಿ ಬರೀತಿರಲ್ವಾ, ಅದು ನಿಜವಾಗಿಯೂ ನೀವು ಕಚ್ಚಡವಾಗಿ ಬರೆದ್ರೆ ನಿಮ್ಮ ಆನ್ಸರ್ ಪೇಪರು ನಿಮ್ಮ ಅಂಕಗಳ ಮೇಲೆ ಅದು ಪೆಟ್ಟಾಗುತ್ತೆ, ಹೊರ್ತಾ ಬೀಳುತ್ತೆ, ಲೆಸ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಪ್ರೆಸೆಂಟೇಷನು ಬಹಳ ಚೆನ್ನಾಗಿರಬೇಕು ಮಕ್ಕಳೇ, ಇದನ್ನು ಮೊದಲು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಂಗ್ಲೀಷ್ ವರ್ಕ್ಶಾಪಲ್ಲಿ ಮೊದಲು ಹೇಳಿದ್ದಿರುವಂಥದ್ದವರು ಸರ್ ಪೇಪರು ಡಿಸಿಪ್ಲಿನ್ ಆಗಿರಬೇಕು, ಮಗು ಪ್ರೆಸೆಂಟೇಷನ್ ಪೇಪರನ್ನು ಬಹಳ ಚೆನ್ನಾಗಿ ಮಾಡಿರಬೇಕು, ಪ್ರತಿಯೊಂದು ಆನ್ಸರನ್ನು ದುಂಡದಾಗಿ ಬರೆದಿರಬೇಕು, ಆನ್ಸರ್ ಆದಮೇಲೆ ಸಮಯ ಸಿಕ್ಕರೆ ಅಂಡರ್ಲೈನ್ ಹಾಕಬೇಕು ಕೀ ಪಾಯಿಂಟ್ಸಿಗೆ ಅಂತ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಾದರೆ ಮೊದಲನೆಯ ಪಾಠ ನಮ್ಮದು ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿಂದ ಫಿಕ್ಸು ನಿಮಗೆ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಹಾಗೂ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮಲ್ಲೂ ಇದು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಾನು ಮಾಡುತ್ತಿರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಅಂತ ಹೇಳಿದ್ದೀನಿ ಅಂದರೆ ಪ್ರಿಪೇಟ್ರಿ ಎಕ್ಸಾಮ್ಗೂ ಕೂಡ ಅದು ಲಿಂಕ್ ಇದೆ ಅಂತ. 2 ಮಾರ್ಕ್ಸು ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿಂದನೇ ಬರಬೇಕು, ಬಂದೇ ಬರುತ್ತೆ. ಸೆಕೆಂಡ್ ಚಾಪ್ಟರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಆನ್ ಚಿಲ್ಡ್ರನ್ ಆಗಿರುತ್ತೆ. ಬರ್ಕೊಂಡ್ರೆ ಬಹಳ ಒಳ್ಳೆಯದು ಸರ್. ಅದು ಆನ್ ಚಿಲ್ಡ್ರನ್ ಪದ್ಯದಿಂದನೇ ಇನ್ನೊಂದು 2 ಅಂಕದ ಪ್ರಶ್ನೆ ಬರುತ್ತೆ ನಿಮಗೆ. ಟೋಟಲ್ಲಾಗಿ ಇಲ್ಲಿ ಬರುವಂಥದ್ದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಟೋಟಲ್ 4 ಕ್ವಶನ್ಸು 2 ಅಂಕದ್ದು ಇರುತ್ತೆ. ಕ್ಲಿಯರ್ ನೋಡಿ, ಟೋಟಲ್ 4 ಕ್ವಶನ್ಸ್ ಬರುತ್ತೆ. ಎಷ್ಟು ಕ್ವಶನ್ಸು ಟೋಟಲು 4 ಪ್ರಶ್ನೆಗಳು ಬರುತ್ತೆ. 4Q. ಹಾಗಿದ್ರೆ 4 ಪಾಠ ಬರಬೇಕಲ್ವಾ. ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್. ಮೂರನೇದು ನೋಡಿ, ಇದೇ ನಿಮಗೆ ಭಾಳ ತಲೆ ತಿಂತಾ ಇರೋದು ಎವ್ರಿಥಿಂಗ್. ಬನ್ನಿ ವಿದ್ಯಾರ್ಥಿಗಳೇ, EVERY ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲಾಂಚ್ ಇನ್ ದಿ ಫಾರೆಸ್ಟ್. ಸ್ವಲ್ಪ ಉದ್ದದ ಪಾಠ ಇದು. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳಂತೂ ಈ ಪಾಠನೇ ಮುಟ್ತಾ ಇರಲ್ಲ, ಯಾಕೂ ಗೊತ್ತಿಲ್ಲ. ಭಾಳ ಈಸಿಯಾಗಿರುವಂಥದ್ದು, ನೋ ಪ್ರಾಬ್ಲಮ್. ಮುಂದೆ ನೋಡೋಣ. ಲಾಸ್ಟ್ ಚಾಪ್ಟರ್ ಮೈ ಡಿಯರ್ ಚಿಲ್ಡ್ರನ್ ಅದು ವಾಟರ್ ಆಗಿರುತ್ತೆ, ನೆನಪಿರಲಿ. ಹಾಗಿದ್ದರೆ ನಿಮಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟನ್ನು ಹೇಳ್ತೀನಿ, ಈಗ ಕೇಳಿ. ಟೋಟಲ್ ಎಷ್ಟು ಪಾಠಗಳಿದ್ದಾವೆ? 3. ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಲರ್ನ್ ಇನ್ ದ ಫಾರೆಸ್ಟ್ ಹಾಗೂ ವಾಟ್ರು. ಸರ್ 4 ಇದ್ದಾವೆ, 3 ಅಂತಿರಲ್ಲ ಅಂತ. ಹೌದು, ಆ್ಯನ್ಯುವಲ್ ಎಕ್ಸಾಮಲ್ಲಿ ತಾವುಗಳು ಬರೀಬೇಕಾಗಿರೋದು ಔಟ್ ಆಫ್ 4 ಎನಿ 3 ಅಂತ ಇರುತ್ತೆ, ನೆನಪಿರಲಿ. ಎನಿ 3, ಪಿಕ್ ಎನಿ 3 ಚಾಪ್ಟರ್ಸ್ ಮೈ ಡಿಯರ್ ಚಿಲ್ಡ್ರನ್. ಯಾವುದಾದ್ರೂ 3 ಇವತ್ತೇ ಸೆಟ್ ಮಾಡ್ಕೊಳ್ಳಿ. ಇದು ಇನ್ನೂ ನವಂಬರ್, ಅದಕ್ಕೆ ನಾನು ಹೇಳ್ತಿರುವಂಥದ್ದು ಬರೀ 3 ಪಾಠ ಸೆಟ್ ಮಾಡ್ಕೊಳ್ರೋ. ಇದೇ 3 ಪಾಠಗಳಿಂದ ನಾನು 2 ಮಾರ್ಕ್ಸ್ ಕ್ವಶನ್ಸ್ ಬರೀತೀನಿ. ಫ್ರಮ್ ದೀಸ್ ಚಾಪ್ಟರ್ಸ್ ಐ ಲರ್ನ್, ಆಯಿತಾ. ಏನು 2 ಮಾರ್ಕ್ಸ್ ಕ್ವಶನ್ಸ್ ಅಂತ. ಫ್ರಮ್ ಓನ್ಲಿ ದೀಸ್ 3 ಚಾಪ್ಟರ್ಸ್ ಐ ವಿಲ್ ಲರ್ನ್ 2 ಮಾರ್ಕ್ಸ್ ಕ್ವಶನ್ಸ್. ಐ ವಿಲ್ ಬಿಕಮ್ ಪರ್ಫೆಕ್ಟ್ ಆ್ಯಸ್ ಇಟ್ ಈಸ್. ಐ ವಿಲ್ ರೈಟ್ ಇನ್ ಎಕ್ಸಾಮ್ ಅಂತ. ಪ್ರೆಸೆಂಟೇಷನು ಪರ್ಫೆಕ್ಟಾಗಿ ನಾನು ಕೊಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೆಸೆಂಟೇಷನ್ ಕೊಡುವ ಸಮಯದಲ್ಲಿ ಒಂದೇ ಒಂದು ನಾನು ಹೇಳ್ತೀನಿ. ಈಗ ಒಂದು ಎಕ್ಸಾಂಪಲ್ ನಿಮಗೆ ಆನ್ ಚಿಲ್ಡ್ರನ್ನಿಂದ ಕೇಳಿದರು ಅಂದ್ಕೊಳ್ಳಿ. ಏನಂತ ಕೇಳಿದರು, ಆಯಿತಾ. ವಾಟ್ ಡಸ್ ದಿ ಬೋ ಆ್ಯಂಡ್ ದಿ ಆ್ಯರೋ ರೆಫರ್ ಟು ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಪ್ರಶ್ನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು ತಾವುಗಳು ಅಂತ ಹೇಳಿದರೆ, ಆಯಿತಾ. ಕ್ವಶನ್ ನಂಬರ್ 1 ಅಂತ ಹಾಕಿಬಿಟ್ಟು ನೀಟಾಗಿ ನೋಡಿ. BOW ರೆಫರ್ಸ್ ಟು ಪೇರೆಂಟ್ಸ್, PARENTS. B ಇನ್ನೊಂದು ಯಾವುದು, ಆ್ಯರೋ, ARROW, ಆ್ಯರೋ ರೆಫರ್ಸ್ ಟು ಯಾರಿಗೆ,
ಚಿಲ್ಡ್ರನ್ CHILDREN ಈ ರೀತಿಯಾಗಿ ಬರೆದು ತಾವುಗಳು 2 ಅಂಕಗಳನ್ನು ಇಲ್ಲಿ ಪಡ್ಕೋಬೋದು. ನೋಡಿ ಇದನ್ನು ನಾನು ಹೀಗೆ ಬರೆದಿದ್ದೀನಿ ಅಂದರೆ ಯಾಕೆ ಬರೆದಿದ್ದೀನಿ ಅಂದರೆ ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿದ್ದಾರೆ ಡೋಂಟ್ ಕ್ರಾಸ್ ದಿ ಲಿಮಿಟ್ ಅಂತ. ಯಾಕಂದರೆ ಒಬ್ಬೊಬ್ಬರು 2 ಅಂಕಕ್ಕೆ 1 ಪೇಜ್ ಉತ್ತರವನ್ನು ಬರಿತಾ ಇರ್ತೀರ, ಅಂದರೆ ನೀವು ರೂಲ್ಸನ್ನು ಬ್ರೇಕ್ ಮಾಡ್ತಾಯಿದ್ದೀರಾ ಅಂತ. ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್, ಇದನ್ನೇ ನಾವು ಡಿಸಿಪ್ಲಿನ್ ಅಂತ ಕರೆಯೋದು, ಪ್ರೆಸೆಂಟೇಷನ್ ಅಂತ ಹೇಳೋದು. ಪ್ರೆಸೆಂಟೇಷನ್ ಯಾವಾಗ ಚೆನ್ನಾಗಿ ಬರುತ್ತೆ ಅಂದರೆ ಇಫ್ ಯು ಗೋ ಥ್ರೂ ವಿತ್ ದೋಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಟ್ ಆನ್ಸರ್ ಪೇಪರ್ ಆ್ಯಂಡ್ ಕ್ವಶನ್ ಪೇಪರಿನ ಹೇಗೆ ಬರಿಬೇಕು ಹಾಗೆ ಹೋಗಬೇಕಾಗತ್ತೆ. ಕ್ಲಿಯರ್? ಬನ್ನಿ, ಈಗ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ. ನೋಡಿ ಮಕ್ಕಳಿಗೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಪ್ರತಿಯೊಬ್ಬರಿಗೂ ಕೂಡ ಯೂನಿಟ್ ಟೆಸ್ಟ್ 1ಇಂದನೂ ಓದ್ತಾನೆ ಇದ್ದೀರಾ. ಮಿಡ್ ಟರ್ಮ್ ಎಕ್ಸಾಮಲ್ಲೂ ಬರೆದಿದ್ದೀರಾ, ಈಗ ಪ್ರಿಪೇಟರ್ನಲ್ಲೂ ಬರೀತೀರಾ, ಆನ್ಯುವಲ್ ಎಕ್ಸಾಮಲ್ಲೂ ಬರೀಬೇಕು. ಹಾಗಿದ್ರೆ ಇದು ನಿಮ್ಗೆಲ್ಲರಿಗೂ ಕೂಡ ಪರ್ಫೆಕ್ಟಾಗಿ ಇರುವಂಥದ್ದು ಹಾಗೂ ಈಸಿಯಾಗಿ ಇರುವಂಥದ್ದು, ಆಯಿತಾ? ಇದನ್ನು ಯಾವುದೇ ಕಾರಣಕ್ಕೂ ತಾವುಗಳು ಬಿಡಬಾರ್ದು. ಬಟ್ 2 ಮಾರ್ಕ್ಸ್ ನಾನು ಬರದೇ ಬರಿತೀನಿ ಸರ್ ಅಂತ. ಯಾಕಂದರೆ ಈ ವರ್ಷ ನಮಗೆ ರೋಮಿಯೋ ಆ್ಯಂಡ್ ಜೂಲಿಯಟಿಂದ 4 ಮಾರ್ಕ್ಸ್ ಕ್ವಶನ್ಸೇ ಇಲ್ಲ. ಇಷ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಆನ್ ಚಿಲ್ಡ್ರನ್ ಅಂತೂ ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಇದು ಕೂಡ ಒಂದು ಪದ್ಯ ಆಗಿರುತ್ತೆ, ಫಿಕ್ಸು. ನೆಕ್ಸ್ಟ್ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್. ಡಿಫಿಕಲ್ಟ್ ಆಗ್ತಾ ಇದೆಯಾ ಮಕ್ಕಳೇ? ಡಿಲೀಟ್. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಡಿಲೀಟ್ ಮಾಡಿ ಅಂತ. ಪಾಠಕ್ಕೆ ಕೂತ್ಕೊಂಡಿಲ್ಲ, ಇಂಗ್ಲೀಷೇ ಬರಲ್ಲ ಸರ್, ನನಗೆ ಇಂಗ್ಲೀಷ್ ಅಂದರೆ ಬಹಳ ಹೆದರಿಕೆ ಆಗುತ್ತೆ ಸರ್, ಐ ಆಮ್ ಪ್ರೈವೇಟ್ ಕ್ಯಾಂಡಿಡೇಟ್, ನನಗೆ ಇವತ್ತೇ ಟೆಕ್ಸ್ಟ್ ಬುಕ್ ಮಾಡ್ತಾ ಇರೋದು ಅಂಥ ವಿದ್ಯಾರ್ಥಿಗಳು ಪಾಠನೇ ಡಿಲೀಟ್ ಅಂತ ನಾನು ಹೇಳಲಿಲ್ಲ. 2 ಮಾರ್ಕ್ಸ್ ಕ್ವಶನ್ಸು ಈ ಪಾಠದಲ್ಲಿ ಓದಕ್ಕೆ ಹೋಗಬೇಡ ಕಣ್ಣಪ್ಪ. ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ಯು ಕ್ಯಾನ್ ರೀಡ್, ಯು ಕ್ಯಾನ್ ಲರ್ನ್ 2 ಮಾರ್ಕ್ಸ್ ಕ್ವಶನ್. ಫ್ರಮ್ ಆನ್ ಚಿಲ್ಡ್ರನ್ ಪೋಯಮ್ ಯು ಕ್ಯಾನ್ ಲರ್ನ್ 2 ಮಾರ್ಕ್ಸ್ ಕ್ವಶನ್. ಫ್ರಮ್ ವಾಟರ್, ಇದು ಕೂಡ ಒಂದು ಪೋಯಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಗುಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ, ಆಯಿತಾ? ಏನು ಯಾವುದಿರಿ ಅದು? ವಾಟರ್, ಹೌದಲ್ವಾ? ವಾಟರಲ್ಲಿ ವೆನೆವರ್ ಯಾರು ನಮ್ಮ ಯಾರಿದು ವಾಟರ್ ಪೋಯಮನ್ನು ಬರೆದವರು ಚಲ್ಲಾಪಿಲ್ಲಿ ಸ್ವರೂಪ ರಾಣಿಯವರು, ಹೌದಲ್ವಾ? ವೆನೆವರ್ ಅವರ ನರೇಟರ್ ಅಥವಾ ಪೋಯಟೆಸ್ ಸೀಸ್ ವಾಟರ್, ವಾಟ್ ಡಸ್ ಶಿ ರಿಮೆಂಬರ್ ಅಂತ. ವಾಟ್ ಡಸ್ ದಿ ಪೋಯಟೆಸಸ್ ರಿಮೆಂಬರ್ ವೆನೆವರ್ ಶಿ ಸೀಸ್ ವಾಟರ್. ಹಾಗಿದ್ರೆ ಇಂಥ ಪ್ರಶ್ನೆಗೆ ಏನು ಬರೀಬೇಕು ಅಂತ ಹೇಳಿದರೆ ಮೊದಲನೇ ಎ ಅಂತ ಹಾಕಬೇಕು. ವಾಟ್ ಶಿ ರಿಮೆಂಬರ್ಸ್. ನೋಡಿ ಈಗ ಕ್ವಶನ್ ನಂಬರ್ ಹಾಕೊಂಡೆ 4 ಅಂತ ಹಾಕೊಂತೀನಿ. ವಾಟ್ ಶಿ ರಿಮೆಂಬರ್ಸ್ 4 ಪಾಯಿಂಟ್ ಬರೆದ್ರೆ 2 ಈಸಿಯಾಗಿ ನಿಮಗೆ ಕೊಡ್ತಾರೆ. ವಾಟ್ ಶಿ ರಿಮೆಂಬರ್ಸ್ ಹರ್ ಚೈಲ್ಡ್ಹುಡ್. ನೋಡಿ, ಶಿ ರಿಮೆಂಬರ್ಸ್ ವಾಟ್? ಹರ್ ಚೈಲ್ಡ್ಹುಡ್. ಈ ರೀತಿಯಾಗಿ ತಾವುಗಳು 2 ಅಂಕದ ಆನ್ಸರನ್ನು ಕರಿಬೇಕು. 10 ಲೈನು 20 ಲೈನು ಎಲ್ಲ ಬರೆಯುವಂಥದ್ದಲ್ಲ ಮಕ್ಕಳೇ. ನೋಡಿ ನಿಮಗೆ ಈಸಿ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಈಸಿ ಇದೆ. ಶಿ ರಿಮೆಂಬರ್ಸ್ ಹರ್ ಚೈಲ್ಡ್ಹುಡ್. ಶಿ ರಿಮೆಂಬರ್ಸ್ ಹರ್ ಚೈಲ್ಡ್ಹುಡ್. ಸೆಕೆಂಡ್ ಏನು ಬರೀತೀರಾ ಹೇಳಿ ನೋಡೋಣ. ಶಿ ರಿಮೆಂಬರ್ಸ್. ವಾಟ್ ಶಿ ರಿಮೆಂಬರ್ಸ್? ಶಿ ರಿಮೆಂಬರ್ಸ್ ಹೌ ವಾಡಾ ಗರ್ಲ್ ವೇಟ್ಸ್ ಫಾರ್ ವಾಟರ್, ಹೌದಲ್ಲ? ಆಲ್ ದ ಡೇ ಅಂತ. ಆಲ್ ದಿ ಡೇ ನಿಯರ್ ದಿ ವೆಲ್. ಈ ರೀತಿಯಾಗಿ ಆಯಿತಾ ಬರೆದ್ರೆ ನಿಮಗೆ 2 ಔಟ್ ಆಫ್ 2 ಪಕ್ಕ ಸಿಗುತ್ತೆ. ಇದು ಕರೆಕ್ಟಾಗಿ ನೀವು ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ ಯಾವ ಪಾಠವನ್ನು 2 ಮಾರ್ಕ್ಸಿಗೆ ಓದ್ತೀರಾ ಅಂತ. ಮುಂದಿನ ವಿಡಿಯೋದ ಪ್ರೀತಿಯ ವಿದ್ಯಾರ್ಥಿಗಳೇ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಪಾಠದಲ್ಲಿ ಓದಬೇಕು, ಯಾವ ಪಾಠ ಡಿಲೀಟ್ ಮಾಡ್ಕೋಬೇಕು, ಹೌದಲ್ವಾ? 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಪಾಠದಲ್ಲಿ ಓದಬೇಕು, ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವೆಲ್ಲ ಟ್ರಿಕ್ಸ್ ಇದ್ದಂಗೆ ಇವತ್ತೇ ಮೈಂಡ್ಸೆಟ್ ಆಗಬೇಕು. ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಇದು ಜಾಸ್ತಿ ಲೆಂತ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ದೋಸ್ ಹೂ ಆರ್ ನ್ಯೂ. ಹಾಗೂ ಕಮೆಂಟನ್ನು ಮಾಡೋದು ಮರೆಯಬೇಡಿ ಸರ್. ಕಮೆಂಟ್ಸ್ ಆಲ್ವೇಸ್ ಓಪನ್ ಟು ಯು. ಏನಾದರೂ ಕಮೆಂಟ್ ಹಾಕಿ, ಆದರೆ ರಿಲೇಟೆಡ್ ಆಗಿರೋಂಥ ಕಮೆಂಟ್ ಹಾಕಿದರೆ ಅದಕ್ಕೆ ನಾವು ಪ್ರತಿಸ್ಪಂದಿಸ್ಬೋದು. ನನ್ನ ಪ್ರೀತಿಯ ಪ್ರೈವೇಟ್ ಕ್ಯಾಂಡಿಡೇಟ್ಗಳೇ, ನಿಮಗೆ ಯಾವುದೇ ರೀತಿಯಂಥ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ. 80 ಮಾರ್ಕ್ಸಿಗೆ ಇಂಗ್ಲೀಷ್ ಎಕ್ಸಾಮ್ ಬರೀತೀರಾ, ಅದನ್ನು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಹಾಕ್ಕೊಡ್ತಾರೆ. ಈಗ 80ಗೆ 80 ಔಟ್ ಆಫ್ 80 ತೆಗೆದ್ರೆ ನೀವು ಪ್ರೈವೇಟ್ ಕ್ಯಾಂಡಿಡೇಟು, ನಿಮಗೆ 100 ಔಟ್ ಆಫ್ 100 ತೆಗೆದಿದ್ದಾನೆ ಹುಡುಗ ಅಂತ ಪೇಪರ್ ಕೊಡ್ತಾರೆ. ಅರ್ಥ ಆಗುತ್ತಾ? ನೀವೇನಾದರೂ 80ಗೆ 40 ತಗೊಂಡ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಕರೆಕ್ಟಾಗಿ 50% ಅಂತ, ಹೌದಲ್ವಾ? ಹಾಗಿದ್ದರೆ 100ಗೆ 50 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.